ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಸಾಲ್ಟ್ ರೀಡಿಂಗಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವು ಅನುಭವಿಸ್ತಾ ಇದ್ದೀರಾ? ಹಾಗಿದ್ದರೆ ಈ ರೀಡಿಂಗ್ ನಿಮಗಾಗಿರುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರೆಲ್ಲ ನೋಡ್ತಾ ಇದ್ದೀರಾ ಮತ್ತು ನಿಮ್ಮ ಜೊತೆ ನಿಮ್ಮ ನಂಬಿಕೆ ದ್ರೋಹಕ್ಕೆ ಆಗಿರುವಂತಹ ಮೋಸಕ್ಕೆ ಈ ರೀಡಿಂಗಲ್ಲಿ ನಿಮಗೆ ಏನು ಕ್ಲಾರಿಟಿ ಸಿಗುತ್ತೆ? ಈ ಸಾಲ್ಟ್ ರೀಡಿಂಗಲ್ಲಿ ಸಾಲ್ಟ್ ನಿಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡುತ್ತೆ? ನಿಮ್ಮ ನಂಬಿಕೆ ಏನಿದೆ, ನೀವು ನಂಬಿರುವಂತಹ ದೈವಶಕ್ತಿ ಏನಿದೆ, ಆ ದೈವಶಕ್ತಿನ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ರೀಡಿಂಗ್ನ ನೋಡಬೇಕಾಗುತ್ತೆ. ಇಲ್ಲಿ ನಿಮಗೆ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಬೇಕಾಯ್ತು ಅಂತ ಹೇಳಿದರೆ ನಿಮ್ಮ ಆ ಪರ್ಸನ್ ಯಾರಿದ್ದಾರೆ, ನಿಮಗೆ ತೊಂದರೆ ಕೊಡ್ತಾ ಇರುವಂತಹ ಪರ್ಸನ್ ಯಾರಿದ್ದಾರೆ ಅವ್ರನ್ನ ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಯಾಕೆಂದರೆ ಆ ಎನರ್ಜಿ ಕನೆಕ್ಟ್ ಆಯಿತು ಅಂತ ಹೇಳಿದರೆ ಇಲ್ಲಿ ನಿಮಗೆ ಸಾಲ್ಟಲ್ಲಿ ನಿಮಗೆ ನಿಮ್ಮ ಈಗಿನ ಪರಿಸ್ಥಿತಿಗೆ ಅವರು ನಿಮಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಅವರು ಮೂವ್ ಆನ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಸಂಬಂಧಕ್ಕಾಗಿ ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ರಿ. ಓಕೆನಾ? ನಿಮ್ಮ ಜೀವನ ಹೇಗಿದೆ ಅಂತ ಹೇಳಿದರೆ ನೀವು ಎಲ್ಲನೂ ಸಹಿಸ್ಕೊಂಡಿದ್ದೀರ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಜೀವನಕ್ಕಾಗಿ. ನಾನು ಎಷ್ಟೇ ಕಷ್ಟ ಬಂದರೂ ಸಹಿತ ಇಲ್ಲಿ ನಾನು ನನ್ನ ಜೀವನವನ್ನು ಕಟ್ಟಿಕೊಳ್ತೀನಿ. ಇಲ್ಲಿ ನೋಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಜೊತೆನೇ ಇದ್ದಾರೆ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ನಡೀತಾ ಇದೆ ಅಂತ ಹೇಳಿದರೆ ಇಲ್ಲಿ ಥರ್ಡ್ ಪಾರ್ಟಿ ನಿಮ್ಮಿಂದ ಹೊರ ಹೋಗೋ ಪ್ರಯತ್ನ ಮಾಡ್ತಾ ಇಲ್ಲ. ಅವರು ನಿಮ್ಮ ಜೊತೆನೇ ಇದ್ದು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಮೂರನೇ ವ್ಯಕ್ತಿ, ಅದು ಹೊರಗಿನವರಾಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಾಗಿರ್ಬೋದು, ಇಬ್ಬರ ನಡುವೆ ಜಗಳವನ್ನು ತಂದಿಟ್ಟು ನೋಡ್ತಾ ಇರುವಂಥದ್ದು. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆನೂ ಒಂದು ಜಗಳವನ್ನು ತಂದಿಟ್ಟಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಯಾವ ಕಡೆನೂ ಹೋಗೋದಕ್ಕೆ ನಿಮಗೆ ಜಾಗನೂ ಇಲ್ಲ, ಯಾವ ಪ್ಲೇಸು ನಿಮಗೆ, ನೀವು ಏನೇ ಒಂದು ಇಲ್ಲಿ ಸರಿ ಮಾಡ್ಕೋತೀರಾ ಅಂತ ಹೇಳಿದರೆ ಆ ವ್ಯಕ್ತಿಯಿಂದ ನಿಮಗೆ ಆಗ್ತಾ ಇರುವಂಥದ್ದು. ಅಂದರೆ ನಿಮ್ಮ ಸಂಗಾತಿ ಏನಿದ್ದಾರೆ ಅಥವಾ ನಿಮ್ಮ ಮಧ್ಯವರ್ತಿಗಳು ಏನಿದ್ದಾರೆ, ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಬಗ್ಗೆ ನಿಮ್ಮಿಬ್ಬರ ಮಧ್ಯೆ ತಂದಿಟ್ಟು ಅವರು ಖುಷಿ ಪಡ್ತಾ ಇರುವಂಥದ್ದು. ಅವರೊಂಥರ ಹೇಗೆ ಅಂತ ಹೇಳಿದರೆ, ನೀವು ಇಬ್ಬರು ಕಚ್ಚಾಡ್ತಾ ಇದ್ರಿ, ಜಗಳ ಮಾಡ್ತಾಯಿದ್ರಿ ಅಂತ ಹೇಳಿದರೆ ಇಲ್ಲಿ ನೋಡಿ, ನಿಮಗೆ ಎಲ್ಲೂ ಸಹಿತ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ. ನಿಮಗೆ ನೀವು ಅದನ್ನು ಸರಿ ಮಾಡ್ಕೋತೀನಿ ಅಂತ ಹೇಳಿದ್ರು ಆ ವ್ಯಕ್ತಿ ಬಿಡ್ತಾ ಇಲ್ಲ ನಿಮ್ಮನ್ನು. ಓಕೆನಾ? ಆ ಮೂರನೇ ವ್ಯಕ್ತಿ ನಿಮ್ಮನ್ನು ಒಂದಾಗೋದಕ್ಕೆ ಬಿಡ್ತಿಲ್ಲ. ಅಂದರೆ ತುಂಬ ಚಾಣಾಕ್ಷತನದಿಂದ ನಿಮ್ಮಿಬ್ಬರ ಮಧ್ಯೆ ಬಂದಿರುವಂಥದ್ದು. ಅವರ ಸುಳ್ಳು ಮಾತುಗಳು, ಚಾಡಿ ಮಾತುಗಳಿಂದ ನಿಮ್ಮ ಪ್ರೀತಿಯ ಸಂಪರ್ಕ ಯಾವ ರೀತಿ ಅಂತ ಹೇಳಿದರೆ, ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಹಸ್ಬೆಂಡ್ ನಿಮ್ಮ ಬಗ್ಗೆ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಪ್ರೀತಿ ಕಡಿತ ಆಗಿದೆ, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲೆಲ್ಲ ನಿಮಗೆ ಹೋಗೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ ಅಲ್ಲಿ ಯಾವುದೇ ಥರದಲ್ಲಿಯೂ ಮಾರ್ಗಗಳಿಲ್ಲ. ನಿಮಗೆ ಒಂದು ರೌಂಡ್, ಒಂದು ಸರ್ಕಲ್ ಕಾಣ್ತಾ ಇದೆ ಅನಿಸುತ್ತೆ. ನೋಡಿ, ಇಲ್ಲಿ ಬೇಕಿದ್ರೆ ನಿಮಗೆ ಒಂದು ಸರ್ಕಲ್ ಕಾಣ್ತದೆ, ಆ ಸರ್ಕಲ್ ಒಳಗೆ ನೀವು ಬಂದಿಯಾಗಿರೋ ಥರ ಇದೆ. ಓಕೆನಾ? ಈ ಸರ್ಕಲ್ ಒಳಗೆ ನೀವು ಬಂದಿಯಾಗಿದ್ದೀರ. ಆ ವ್ಯಕ್ತಿ ಹೇಗಿದೆ ಅಂತ ಹೇಳಿದರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸೈಡಲ್ಲಿ, ಅವ್ರು ಹೇಗೆ ಅಂದರೆ ಖುಷಿಯಿಂದ ಕುಣಿತಾ ಇರುವಂಥದ್ದು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ತಂದಿಟ್ಟು ಖುಷಿಯಿಂದ ಕುಣಿತಾ ಇರುವಂಥದ್ದಾಗಿರ್ಬೋದು, ಅಥವಾ ಒಂದು ಮಾನಸಿಕ ಯಾತನೆನ ಅನುಭವಿಸ್ತಾ ಇದ್ದೀರಾ ನೀವು. ಆ ವ್ಯಕ್ತಿಯಿಂದ ನೀವು ಒಂದು ಮಾನಸಿಕ ಯಾತನೆ, ರಾತ್ರಿ ಪೂರ್ತಿ ನಿದ್ರೆ ಇಲ್ಲದೆ ಅಳ್ತಾ ಇರೋದು, ನಾನೇನು ತಪ್ಪು ಮಾಡಿದೆ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ತಾ ಇರೋದು ಅಂಥದ್ದು, ಅಥವಾ ಕೊರಗ್ತಾ ಇರುವಂಥದ್ದು, ಅಥವಾ ಪ್ರಾಮಾಣಿಕತೆಗೆ ಬೆಲೆನೇ ಸಿಗದೆ ಇರುವಂಥದ್ದು, ಎಲ್ಲರಿಂದನೂ ಒಂಟಿಯಾಗಿರಬೇಕು ಅನ್ನುವಂತಹ ಮನಸ್ಥಿತಿನ ಅನುಭವವನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ನೋಡೋಣ ನೆಕ್ಸ್ಟ್ ಎನರ್ಜಿ ಹೇಗಿದೆ, ಯಾವ ರೀತಿ ನಿಮಗೆ ಮೆಸೇಜಸ್ ಕೊಡ್ತಾರೆ, ಯೂನಿವರ್ಸ್ ಇದ್ದಾರಾ ಅಥವಾ ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಬ್ರಹ್ಮಾಂಡ ಏನಾದರೂ ನಿಮಗೆ ಕೈ ಹಿಡಿತಾ ಇದೆಯಾ, ನೀವು ನಂಬಿರುವಂಥ ದೈವಶಕ್ತಿ ನಿಮಗೆ ಏನಾದರೂ ಸಪೋರ್ಟ್ ಕೊಡ್ತಾ ಇದೆಯಾ? ನಾನು ಆವಾಗಲೇ ಹೇಳಿದೆ, ಒಂದು ಚಕ್ರದಲ್ಲಿ ಬಿದ್ದಿರೋ ಥರ ನಿಮಗೆ ಕಾಣ್ತಾ ಇರ್ಬೋದು. ಒಂದು ಸರ್ಕಲ್ ಕಾಣ್ತು, ಆವಾಗ ಈಗ ಒಂದು
ಒಂದು ಸರ್ಕಲ್ ಅಂತಾರಲ್ಲ, ಚೈನ್ ಅಂತಾರಲ್ಲ, ಆ ರೀತಿಯಾಗಿರುವಂತಹ ಚೈನ್ ಒಳಗೆ ನೀವು ಸಿಲ್ಕ್ ಹಾಕ್ಕೊಂಡಿರೋದು. ನೀವು ಎಷ್ಟೇ ಪ್ರಯತ್ನ ಮಾಡ್ತೀನಿ, ಎಷ್ಟೇ ಇದು ಮಾಡ್ತೀನಿ ಅಂತ ಹೇಳಿದ್ರು, ನೀವು ಒಂದು ಮಾನಸಿಕವಾದಂತಹ ದಣಿವನ್ನು ನೀವೇ ನೋಡ್ತೀರ. ನಿಮ್ಮನ್ನು ನೀವೇ ಬ್ಲಾಕೇಜ್ ಹಾಕ್ಕೊಂಡಿದ್ದೀರ. ಅಂದರೆ ನಿಮ್ಮನ್ನು ನೀವೇ ಒಂಥರ ಯಾವ ರೀತಿ ಏನೋ ಆಗುತ್ತೆ ನನ್ನ ಜೀವನದಲ್ಲಿ ಹೋಗಲಿ ಅನ್ನುವಂಥ ಮನಸ್ಥಿತಿ. ಯಾಕಂದರೆ ಮಾನಸಿಕವಾಗಿ ತುಂಬಾ ನೋವನ್ನು ಅನುಭವಿಸಿದ್ದೀರ. ಪ್ರಸ್ತುತ ನೀವು ಈಗ ಹೇಗಿದ್ದೀರಪ್ಪ ಅಂತ ಹೇಳಿದರೆ, ನಿಮ್ಮ ಸ್ಥಿತಿಯನ್ನು ನೋಡಿದರೆ ನೀವೊಂದು ಭಾವನಾತ್ಮಕವಾಗಿ ಅಂತ ದಣಿದಿರುವಂಥದ್ದು. ಓಕೆ, ಈ ಸರ್ಕಲಿಂದ ಹೊರ ಬರೋದಕ್ಕೆ ಪ್ರಯತ್ನ ಮಾಡಿದರು. ನೀವೆಲ್ಲ ಪ್ರಯತ್ನ ಮಾಡಿದ್ದೀರಾ, ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀರಾ, ಅಥವಾ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ನೀವು ಪ್ರತಿದಿನ ಆ ವ್ಯಕ್ತಿ ಹತ್ರ, ಅಂದರೆ ನಿಮ್ಮ ಪಾರ್ಟ್ನರ್ ಹತ್ರಗೆ ನೀವು ಅದರ ವಿಚಾರವಾಗಿ ಎಷ್ಟೋ ರೀತಿಯಲ್ಲಿ ನೀವು ಮಾತಾಡಿರುವಂಥದ್ದಾಗಿರ್ಬೋದು. ಅವ್ರ ಹತ್ರಗೆ ನೀವು ಆ ವಿಚಾರನ ಮಾತಾಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ವಿಚಾರ ಮಾತಾಡಿ ಅದರಿಂದ ಹೊರಬರೋ ಪ್ರಯತ್ನನ ಮಾಡಿದ್ದಕ್ಕೆ ಆದರೂ ಸಹಿತ ನಿಮ್ಮ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಮಾತುಗಳನ್ನು ಕೇಳ್ತಿಲ್ಲ. ಯಾಕಂದರೆ ಆ ವ್ಯಕ್ತಿ ಥರ್ಡ್ ಪಾರ್ಟಿ ಏನಿದಾರೋ ಆ ವ್ಯಕ್ತಿಯ ಸುಳ್ಳು ಮಾತುಗಳಿಂದ ವಂಚಿತವಾಗಿರುವಂಥ, ಅಂದರೆ ಅವರು ಏನು ಹೇಳ್ತಾರೆ ಅದೇ ಸರಿ. ನೀವೇನು ಹೇಳಿದ್ರು ಅವ್ರು ನಿಮ್ಮ ಮಾತನ್ನು ಕೇಳೋದಕ್ಕೆ ಪ್ರಯತ್ನ ಮಾಡಿ, ನೀವೇನೇ ಹೇಳಿದ್ರು ಅವರು ಕೇಳುವಂತಹ ಸಿಚುವೇಶನ್ನಲ್ಲಿ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನೀವು ಆ ಸಿಚುವೇಶನ್ ನೀವು ಈ ಥರ ಹ್ಯಾಂಡಲ್ ಮಾಡಿದಾಗ, ಅವ್ರು ಏನು ನಿಮ್ಮ ಬಗ್ಗೆ ಕೇಳದೇ ಇದ್ದಾಗ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನೀವೊಂಥರ ಏನು ಈ ಸಾಕು, ನೋವು ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ಎನ್ನುವಂಥ ಹಂತಕ್ಕೆ ಬಂದಿರುವುದು. ನಿಮ್ಮ ಕೆಲಸದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ದೈನಂದಿನ ಜೀವನದಲ್ಲಿ ಅಂದರೆ ಯಾವ ರೀತಿ ಯಾವುದಕ್ಕೂ ಆಸಕ್ತಿ ಇಲ್ಲ. ಓಕೆನಾ, ಯಾವುದಕ್ಕೂ ನಿಮಗೆ ಆಸಕ್ತಿ ಇಲ್ಲದೆ ಇರುವಂಥದ್ದು. ನೋಡೋಣ ನೆಕ್ಸ್ಟ್ ಏನು ಹೇಳುತ್ತೆ. ಥ್ಯಾಂಕ್ ಯು. ಇಲ್ಲಿ ನಿಮಗೆ ಏನಾದರೂ ಸಿಂಬಲ್ಸ್ ಕಾಣ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ. ಯಾಕೆಂದರೆ ಇಲ್ಲಿ ನನಗೆ ಒಂದು ಸಿಂಬಲ್ ಕಾಣ್ತಾ ಇದೆ. ಏನಪ್ಪ ಅಂತ ಹೇಳಿದರೆ, ಒಂದು ತ್ರಿಶೂಲ ಥರ ಒಂದು ಆದಿಶಕ್ತಿಯ ಒಂದು ಎನರ್ಜಿ ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಆ ಎನರ್ಜಿ ಹೇಗೆ ಕಾಣ್ತಾ ಇದೆಪ್ಪ ಅಂತ ಹೇಳಿದರೆ, ಥರ್ಡ್ ಪಾರ್ಟಿ ಏನಿದ್ದಾರೆ ಈ ಎನರ್ಜಿಯಿಂದನೇ ಅವಳು ಮುಂದೆ ಹೋಗಿರ್ಬೇಕು. ಅಂದರೆ ಆ ವ್ಯಕ್ತಿ ಯಾರು ಥರ್ಡ್ ಪಾರ್ಟಿ ಇದ್ದಾರೆ ಆ ವ್ಯಕ್ತಿ ಯಾವ ರೀತಿ ಮನಸ್ಥಿತಿ ಅಂತ ಹೇಳಿದರೆ, ನಿಮ್ಮನ್ನು ಬಿಟ್ಟು ಓಡೋಗಿರಬೇಕು. ಆ ರೀತಿಯಾದಂಥ ಸಿಚುವೇಶನ್ನ ಇಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಥರ್ಡ್ ಪಾರ್ಟಿ ಯಾವ ವ್ಯಕ್ತಿ ಏನಿದ್ದಾರೆ ನಿಮಗೆ ಎಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ, ಎಷ್ಟೊಂದು ನೋವು ಕೊಟ್ಟಿದ್ದಾರೆ. ಅವರು ನಿಮಗೆ ತೊಂದರೆ ಕೊಡೋದಕ್ಕೆ ಅಂತಲೇ ಬಂದಿದ್ದು. ನಿಮ್ಮ ಕಷ್ಟಗಳನ್ನು ನೋಡಿ ಅವರು ನಗುವಂಥದ್ದು, ನಿಮ್ಮ ಕಷ್ಟಗಳನ್ನು ನೋಡಿ ಅವರಿಗೆ ಖುಷಿಯಾಗುವಂಥದ್ದು. ನಿಮ್ಮ ವ್ಯಕ್ತಿನ, ನಿಮ್ಮ ಪಾರ್ಟ್ನರ್ನ ಜೊತೆಗೆ ಅವರು ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಿರೋದು. ಇದನ್ನೆಲ್ಲ ನೀವು ನಂಬಿರುವಂಥ ದೈವಶಕ್ತಿಯ ದೃಷ್ಟಿ ಏನಿದೆ ಆ ವ್ಯಕ್ತಿಯ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಇಲ್ಲಿ ಬ್ರಹ್ಮಾಂಡ ಒಂದು ನ್ಯಾಯವನ್ನು ಒದಗಿಸುವಂಥದ್ದು ಮಾಡ್ತಾ ಇದೆ. ಅಂದರೆ ಡಿವೈನ್ ಜಸ್ಟಿಸ್ ಏನಿದೆ, ಡಿವೈನ್ ನ್ಯಾಯ ಏನಿದೆ, ಆ ನ್ಯಾಯ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದರೆ, ಮುಂಬರುವ ದಿನಗಳಲ್ಲಿ ಥರ್ಡ್ ಪಾರ್ಟಿಯ ನೈಜ ಬಣ್ಣ ನಿಮ್ಮ ಪಾರ್ಟ್ನರ್ ಇದ್ದಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಸಂಪೂರ್ಣ ಗೊತ್ತಾಗ್ತಾ ಇರ್ಬೋದು. ಓಕೆನಾ, ಅಲ್ಲಿ ಇಲ್ಲಿ ಹೇಗಿದೆ ಅಂತ ಹೇಳಿದರೆ, ಒಂದೊಂದು ಬೆಟ್ಟದ ಥರ ಇದೆ. ಎಷ್ಟೋ ದೊಡ್ಡ ಸವಾಲುಗಳನ್ನು ಎದುರಿಸಿ ನೀವು ಮುಂದೆ ಬಂದಿರುವಂಥದ್ದು. ಇಲ್ಲಿವರೆಗೂ ನೀವು ಸಹಿಸ್ಕೊಂಡಿರೋದು ಅಂದರೆ, ಆ ವ್ಯಕ್ತಿಯಿಂದ ನೀವು ಸಹಿಸ್ಕೊಂಡಿರೋದು ಅಂದರೆ ತುಂಬಾ ಒಂಥರ ಆದಿಶಕ್ತಿ ನಿಮಗಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಷ್ಟನ್ನು ನೋವನ್ನು ಅನುಭವಿಸಿದ್ದೀರ. ಹಗಲು ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡಿದ್ದೀರ, ಒಂಟಿಯಾಗಿ ಒದ್ದಾಡಿದ್ದೀರ. ಯಾಕಂದರೆ ಈ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಜೊತೆಗಿರುವಂಥವರು ಯಾರೂ ಸಹಿತ ನಂಬದೇ ಇರುವಷ್ಟು ಅಲ್ಲಿ ನಾಟಕವಾಗಿ ನಡೀತಾ ಇದೆ. ಸುಳ್ಳು ಘಟನೆಗಳು ನಡೀತಾ ಇದೆ. ನಿಮಗೆ ನಂಬಿಕೆ ದ್ರೋಹ ಮಾಡೋದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಯಾರಿಗೂ ಕಾಣದೇ ಇದ್ದರೂ ನೀವು ನಂಬಿರುವಂಥ ದೈವಶಕ್ತಿಗಂತೂ ಖಂಡಿತವಾಗಿಯೂ ಕಂಡಿದೆ. ಅದೊಂದು ಕರ್ಮ, ಅದೊಂದು ತಾತ್ಕಾಲಿಕ. ಇಲ್ಲಿ ಅವರು ಹೇಳ್ತಾ ಇರೋದೇನಪ್ಪ ಅಂದರೆ, ನಿಮಗೆ ಈ ಸಿಚುವೇಶನ್ ನೀವು ಏನು ಅನುಭವಿಸ್ತಾ ಇದ್ದೀರಾ, ಈ ಸಿಚುವೇಶನ್ ಜಸ್ಟ್ ತಾತ್ಕಾಲಿಕ ಅಷ್ಟೇ. ಅವರು ನಿಮ್ಮನ್ನು ಗಟ್ಟಿ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲಿಯವರೆಗೂ ನೀವೇನೇ ಅನುಭವಿಸಿರ್ಬೋದು, ಆ ಗಟ್ಟಿತನ ನಿಮ್ಮನ್ನು ಬ್ರಹ್ಮಾಂಡ ಒಂದು ಪರೀಕ್ಷೆ ಅಂತ ನೀವು ತಿಳ್ಕೊಬೋದು. ಅವರಲ್ಲಿ ಆಂತರಿಕ ಜಗಳಗಳು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ಓಕೆನಾ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ನಡೀತಾ ಇದೆ, ಥರ್ಡ್ ಪಾರ್ಟಿ ಯಾರಿದ್ದಾರೆ, ನಿಮ್ಮ ಪಾರ್ಟ್ನರ್ ಮತ್ತು ಥರ್ಡ್ ಪಾರ್ಟಿಗೂ ಇಲ್ಲಿ ಯಾವ ರೀತಿ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಥರ್ಡ್ ಪಾರ್ಟಿ ನಿಮ್ಮ ಸಂಬಂಧದಿಂದ ಶಾಶ್ವತವಾಗಿ ಹೊರ ಹೋಗ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆದಿಶಕ್ತಿ ಅಥವಾ ಕಾಳಿಮಾ ಅಥವಾ ದುರ್ಗಾಮಾತ ಅಥವಾ ನೀವು ನಂಬಿರುವಂತಹ ರಾಯರಾಗಿರ್ಬೋದು, ನೀವು ನಂಬಿರುವಂತಹ ಗುರುಗಳಾಗಿರ್ಬೋದು, ಇಲ್ಲಿ ಹೇಳ್ತಾ ಇದ್ದಾರೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಆದಷ್ಟು ಬೇಗ ರಿಮೂವ್ ಆಗುತ್ತೆ, ಆದಷ್ಟು ಬೇಗ ನಿಮ್ಮಿಂದ, ನಿಮ್ಮ ಪಾರ್ಟ್ನರಿಂದ ಮತ್ತು ನಿಮ್ಮಿಂದ ದೂರ ಹೋಗ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಈ ಮೆಸೇಜ್ ಬರುತ್ತೆ ನೋಡೋಣ. ಥ್ಯಾಂಕ್ ಯು. ಇಲ್ಲಿ ಎಸ್ ಅಕ್ಷರ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಮತ್ತು ಇಲ್ಲಿ ಒಂದು ಯಾವ ರೀತಿ ನಿಮಗೆ ನಕ್ಷತ್ರ ಟೈಪ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಎಸ್ ಅಕ್ಷರದವರು ಇಲ್ಲಿ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೀರಾ. ಮತ್ತು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಕುಂಭ ಕಾಣ್ತಾ ಇದೆ, ಇಲ್ಲಿ ಸಹಿತ ಎಸ್ ಅಕ್ಷರ ಕಾಣ್ತಾ ಇದೆ. ಓಕೆ, ಇಲ್ಲಿ ಯಾರು ಎಸ್ ಅಕ್ಷರದಲ್ಲಿ ನೋಡ್ತಾ ಇದ್ದೀರಾ, ಎ ಅಕ್ಷರದವ್ರು ನೋಡ್ತಾ ಇದ್ದೀರಾ, ಇದು ಅವರಿಗೆ ರೆಸನೇಟ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ದಾರಿನ ಮಾಡಿಕೊಡ್ತಾ ಇದ್ದಾರೆ. ಓಕೆನಾ. ಯೂನಿವರ್ಸ್ ನಿಮಗೆ ಇಲ್ಲಿ ಒಂದು ದಾರಿನ ಮಾಡಿಕೊಡ್ತಾ ಇದ್ದಾರೆ. ಆ ದಾರಿಯಿಂದ ನೀವು ಹೊರ ಬರೋ ಪ್ರಯತ್ನ, ನೀವು ಹೊರ ಬರ್ತಾ ಇದ್ದೀರಾ. ಆ ವ್ಯಕ್ತಿ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರು ಸಹಿತ ನಿಮ್ಮಿಂದ ಹೊರ ಹೋಗ್ತಾ ಇದ್ದಾರೆ. ಮತ್ತು ನೀವು ಈ ಚಕ್ರದಲ್ಲಿ ಏನು ಸಿಲ್ಕ್ ಹಾಕ್ಕೊಂಡಿದ್ರಿ ಆ ಚಕ್ರದಿಂದನೂ ಸಹಿತ ನೀವು ಹೊರ ಬರ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಗಾತಿಯು ನಿಮಗೆ ಹಿಂತಿರುಗುವಿಕೆಯ ಒಂದು ಸ್ಪಷ್ಟತೆ ಯಾವ ರೀತಿ ಅಂತ ಹೇಳಿದರೆ, ಅವರು ನಿಮ್ಮ ಜೊತೆ ಬರ್ತಾರಾ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರು ಹೊರ ಹೋಗ್ತಾ ಇದ್ದಾರೆ, ಆದರೆ ಈ ವ್ಯಕ್ತಿ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ತಾರಾ ಅನ್ನೋದ್ರ ಬಗ್ಗೆ ನಿಮ್ಮ ಸಂಗಾತಿಗೆ ತಮ್ಮ ತಪ್ಪಿನ ಸಂಪೂರ್ಣ ಅರಿವಾಗುತ್ತೆ. ಇಲ್ಲಿ ಹೇಳ್ತಾ ಇರೋದು ಎನರ್ಜಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಆ ವ್ಯಕ್ತಿ ಸಂಪೂರ್ಣ ಸ್ಪಷ್ಟತೆನ ಅರ್ಥ ಮಾಡ್ಕೊತಾರೆ. ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅರಿವಾಗೋದಕ್ಕೆ ಪ್ರಯತ್ನ ಮಾಡ್ಕೊತಾರೆ. ಅಂದರೆ ಆ ವ್ಯಕ್ತಿ ಥರ್ಡ್ ಪಾರ್ಟಿ ವ್ಯಕ್ತಿನ ಬಿಟ್ಟು ಬಂದಮೇಲೆ ನಿಮ್ಮ ಜೊತೆ ಹೊಂದ್ಕೊಳ್ಳುವಂಥದ್ದು, ಅವರು ಇಲ್ಲಿವರೆಗೂ ಕಷ್ಟಗಳನ್ನು ಕೊಟ್ಟಿರೋದು ಅದೆಲ್ಲದೂ ಸಹಿತ ಇವರಿಗೆ ಅರಿವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ನಿಮ್ಮ ಪ್ರೀತಿಯ ಮೌಲ್ಯ ಏನು ಅನ್ನೋದನ್ನು ಸಹಿತ ಇವರು ಅರ್ಥ ಮಾಡ್ಕೊಳ್ತಾರೆ. ತಾವಾಗಿಯೇ ನಿಮ್ಮ ಸಂಪರ್ಕವನ್ನು ಪ್ರಯತ್ನಿಸುತ್ತಾರೆ. ಅಂದರೆ ನಿಮ್ಮನ್ನು ಭೇಟಿಯಾಗೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಹಾತುರಿತಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಮತ್ತು ಯಾವ ಎನರ್ಜಿ ಇದೆ, ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ ಬೆಳಕು ಬರುತ್ತಾ, ಅಥವಾ ನೀವು ಮೊದಲಿನ ಥರ ನೀವು ಆಗ್ತೀರಾ. ಆ ವ್ಯಕ್ತಿ ರಿಮೂವ್ ಆದಮೇಲೆ, ಆ ವ್ಯಕ್ತಿ ನಿಮ್ಮಿಂದ ದೂರ ಹೋದ್ಮೇಲೆ, ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ನು ಕ್ಲಿಯರ್ ಆದಮೇಲೆ ನೀವು ನಿಮ್ಮ ಪಾರ್ಟ್ನರ್ ಮುಂದಿನ ಜೀವನದಲ್ಲಿ ಚೆನ್ನಾಗಿರ್ತೀರಾ, ಸುಖವಾಗಿ ನಿಮ್ಮ ಜೀವನವನ್ನು ಅನುಭವಿಸ್ತೀರಾ ಅಂತ ಹೇಳೋದಕ್ಕೆ ಇಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಮತ್ತು ಭಾವನಾತ್ಮಕ ಬ್ಲಾಕೇಜಸ್ಗಳು ಏನಿದೆ ಅದೆಲ್ಲ ಕರಗಿ ಹೋಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ ಮತ್ತು ಹೊಸ ಭರವಸೆಯೂ ಕೂಡ ಇಲ್ಲಿ ಮರಳಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಫ್ಲವರ್ ಥರ ಬಂದಿದೆ ನೋಡಿ. ನೀವು ಇಲ್ಲಿ ಮಧ್ಯೆ ಇರುವಂತಹ ನಿಮ್ಮ ಇಷ್ಟು ದೊಡ್ಡದಾದಂತಹ, ಇಲ್ಲಿ ನೀವು ನೋಡಿದ ಹಾಗೆ ಇಲ್ಲಿ ಇಷ್ಟು ದೊಡ್ಡದಾದ ಸವಾಲು, ನಿಮ್ಮ ಮುಂದೆ ಒಂದು ಬೆಟ್ಟದಷ್ಟು ಕಷ್ಟ ಇತ್ತು. ಆ ಬೆಟ್ಟದಂಥ ಕಷ್ಟನ ನೀವು ಇಲ್ಲಿ ಉಪ್ಪು ಹೇಗೆ ಕರಗುತ್ತೆ ಆ ರೀತಿ ನಿಮ್ಮ ಜೀವನದಲ್ಲಿ ಸಹಿತ ಕರಗಿ ಒಂದು ಒಳ್ಳೆಯ ಜೀವನ ಸಿಗ್ತಾ ಇದೆ. ಅಂದರೆ ನಿಮ್ಮ ಜೀವನ ಬದಲಾವಣೆ ಆಗ್ತಾ ಇದೆ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನೀವು ಹೊರ ಬರ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರು, ನೀವು ಒಂದು ಆರ್ಥಿಕವಾಗಿ, ಒಂದು ಭಾವನಾತ್ಮಕವಾಗಿ ಒಬ್ಬರಿನೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಸುಂದರಮಯವಾಗಿ ಸರಿ ಮಾಡ್ಕೋತೀರಾ. ಒಂದು ಖುಷಿಯಾದ ಜೀವನವನ್ನು, ಒಂದು ಸಂತೋಷವಾದಂತಹ ಲೈಫನ್ನು ಮತ್ತೆ ನೀವು ಮೊದಲಿನ ಥರ ನೀವು ಲೀಡ್ ಮಾಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಟ್ಯಾರೋದಲ್ಲಿ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಟ್ಯಾರೋದಲ್ಲಿ ನಿಮಗೆ ಯಾವ ಮೆಸೇಜಸ್ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.
ಥ್ಯಾಂಕ್ ಯು. ಇಲ್ಲಿಯೂ ಸಹಿತ ನಿಮಗೆ ಅದೇ ಆನ್ಸರ್ ಬರ್ತಾ ಇದೆ. ಓಕೆನಾ? ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನೀವು ತುಂಬ ಬೇಸತ್ತು ಹೋಗಿರೋದು. ಅಲ್ಲಿ ಸಾಲ್ಟಲ್ಲಿ ಸಹಿತ ನಿಮಗೆ ಅದೇ ಮೆಸೇಜಸ್ ಕೊಡ್ತು. ನೀವು ತುಂಬಾ ಮೂಡ್ ಸ್ವಿಂಗ್ಸ್ ಮಾಡ್ಕೊಂಡಿದ್ದೀರಾ, ತುಂಬಾ ನೋವನ್ನು ಪಟ್ಕೊಂಡಿದ್ದೀರಾ. ಎಷ್ಟು ಪ್ರೀತಿ ಇದ್ದರೂ ಸಹಿತ ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ ಪ್ರೀತಿ ಇಲ್ಲದೆ ಇರೋದ್ರಿಂದ ಏನಾಗಿದೆ ಅಂತ ಹೇಳಿದರೆ, ನೀವು ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸಿದ್ದೀರ, ಸಂಕಟಗಳನ್ನು ನೋಡಿದ್ದೀರ. ಯಾರೂ ನನ್ನ ಜೀವನಕ್ಕೆ, ಯಾರೂ ನನಗೆ ಆ ಸುಖ ಸಂತೋಷವನ್ನು ಕೊಡೋದು ಸಾಧ್ಯನೇ ಇಲ್ಲ ಅನ್ನುವಂತಹ ಮನಸ್ಥಿತಿನ ಹೊಂದ್ಕೊಂಡು, ನಾವು ಒಂಟಿಯಾಗಿರಬೇಕು, ನನ್ನ ಜೀವನ ನಾನು ಹೇಗೋ ನಾನು ಬದುಕ್ತೀನಿ, ಯಾವುದೋ ರೀತಿ ನಾನು ಇರ್ತೀನಿ ಅಂತ ಹೇಳಿ ಸಾಲ್ಟಲ್ಲಿ ಸಹಿತ ಅದೇ ಮೆಸೇಜಸ್ ಇತ್ತು. ಇಲ್ಲಿಗೆ ಸಹಿತ ಅದೇ ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ತುಂಬಾ ಕಟ್ಟಿ ಹಾಕ್ಕೊಂಡಿರುವಂಥದ್ದು. ನಾನು ಆವಾಗಲೇ ಹೇಳಿದೆ, ಅಲ್ಲಿ ಸರ್ಕಲಲ್ಲಿ ನೀವು ನಿಮ್ಮನ್ನು ನೀವು ಕಟ್ಟಿ ಹಾಕ್ಕೊಂಡಿರುವಂಥದ್ದು. ಇಲ್ಲಿ ಸಹಿತ ನೀವು ಅದನ್ನೇ ಮಾಡಿದ್ದೀರ. ಏಕೆಂದರೆ ಅದು ಮೆಸೇಜ್ ಒಂದೇ ಥರ ಬಂದಿದೆ, ಇದು ಮೆಸೇಜ್ ಒಂದೇ ಥರ ಬಂದಿದೆ. ಇಲ್ಲಿ ನೀವು ಹೇಗೆ ಕಟ್ಟಿ ಹಾಕ್ಕೊಂಡಿದ್ದೀರ, ನೀವು ಇಲ್ಲಿ ನಿಮ್ಮನ್ನು ನೀವು ಬಿಡಿಸ್ಕೋಬೋದಾಗಿತ್ತು. ಓಕೆನಾ? ನಿಮ್ಮನ್ನು ನೀವು ಬಿಡಿಸ್ಕೋಬಹುದಾಗಿತ್ತು. ಬಿಡಿಸ್ಕೊಳ್ಳೋದು ತುಂಬ ಈಸಿಯಾಗಿತ್ತು. ಆ ವ್ಯಕ್ತಿಗಳ ಮಾತುಗಳಿಂದ, ಆ ವ್ಯಕ್ತಿಗಳ ಆಲೋಚನೆಗಳಿಂದ, ಆ ವ್ಯಕ್ತಿಗಳ ಸುಳ್ಳು ಮಾತುಗಳಿಂದ ನೀವು ನಿಮ್ಮನ್ನು ಕುಗ್ಗಿಸ್ಕೊಂಡಿರೋದು. ಆ ವ್ಯಕ್ತಿಗಳು ಚೆನ್ನಾಗೇ ಇದ್ದರು. ಓಕೆನಾ? ಆ ವ್ಯಕ್ತಿಗಳು ಚೆನ್ನಾಗೇ ಇದ್ದರು. ಬಟ್ ಇಲ್ಲಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಂಡಿದ್ದು, ನಿಮಗೆ ನೀವೇ ನಿಮ್ಮ ಭಾವನೆಗಳನ್ನು ಕಟ್ಟಿ ಹಾಕ್ಕೊಂಡಿರೋದು. ಓಕೆನಾ? ಆ ವ್ಯಕ್ತಿ ಏನೇ ಅಂದಿರ್ಬೋದು, ಏನೇ ಮಾತಾಡಿರ್ಬೋದು, ಏನೇ ತಂದಿಟ್ಟಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ವಿರುದ್ಧ ಏನೇ ತಂದಿಟ್ಟಿರ್ಬೋದು. ಆದರೆ ಅದನ್ನು ಬಿಡಿಸ್ಕೊಳ್ಳುವಂಥ ಸಾಮರ್ಥ್ಯ ನಿಮ್ಮ ಕೈಯಲ್ಲಿತ್ತು. ಆದರೆ ನೀವು ಅದನ್ನು ಮಾಡದೆ ನೀವು ತುಂಬಾ ನೋವುಗಳನ್ನು ಅನುಭವಿಸಿದ್ದೀರ, ತುಂಬ ಮಾನಸಿಕವಾಗಿ ಹಿಂಸೆಗಳನ್ನು ನೋಡಿದ್ದೀರ ನೀವು ಅಂತ ಇಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಟೆಂಪ್ರೆನ್ಸ್ ಆವಾಗಲೇ ಅಲ್ಲಿ ಹೇಳಿದ ಹಾಗೆ ಸಹಿತ ಇಲ್ಲಿ ನಿಜವಾಗ್ಲೂ ನೀವು ನಿಮ್ಮ ಪ್ರೀತಿ ಮತ್ತು ನಿಮ್ಮ ದೈವಿಕ ಶಕ್ತಿ ಏನಿದೆ, ಆ ಶಕ್ತಿ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇದೆ, ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ನಿಮ್ಮ ಭಾವನೆಗಳ ಜೊತೆ ಬ್ರಹ್ಮಾಂಡ ನಿಮಗೆ ಒಂದು ಸಂಕೇತ ಅಂತಲೇ ಹೇಳ್ಬೋದು. ನೀವು ಹೋಗ್ತಾ ಇರೋವಂಥ ದಾರಿಯಲ್ಲಿ ನಿಮಗೆ ಬ್ರಹ್ಮಾಂಡದ ಒಂದು ಯಾವುದೋ ಗುರುಗಳ ಪರಿಚಯ ಆಗಿರ್ಬೋದು, ಅಥವಾ ನೀವು ಹೋಗುವಂಥ ದಾರಿಯಲ್ಲಿ ಯಾರೋ ನಿಮಗೆ ಒಳ್ಳೆಯ ಸೊಲ್ಯೂಷನ್ ಕೊಟ್ಟಿರುವಂಥವ್ರು ಆಗಿರ್ಬೋದು, ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಗುಣಕ್ಕೆ ತಕ್ಕಂತೆ ಯೂನಿವರ್ಸ್ ನಿಮಗೆ ಅದರದ್ದು ಒಂದು ರಕ್ಷಣಾ ಕವಚವನ್ನು ಹಾಕಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಭಾವನೆಗಳನ್ನು ಒಂದು ಸಮತೋಲನದಲ್ಲಿ ಇಟ್ಕೊಳ್ಳಿ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಬಂದಿರುವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಎಲ್ಲ ಮೆಸೇಜಸ್ಗಳನ್ನ ಬ್ರಹ್ಮಾಂಡವು ನಿಮಗೆ ಕೊಟ್ಟಿದೆ. ಮತ್ತು ಇಲ್ಲಿ ನಿಮಗೆ ಒಂದು ರಕ್ಷಣಾ ಕವಚವನ್ನಾಗಿ ನಿಮಗೆ ಯೂನಿವರ್ಸು ನಿಮ್ಮ ಜೊತೆಯಾಗಿ ನಿಂತಿದ್ದಾರೆ. ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ಆ ವ್ಯಕ್ತಿಯಿಂದ ದೂರ ಆಗಿ ನಿಮ್ಮ ಪಾರ್ಟ್ನರ್ ಆ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರಿಂದ ದೂರ ಆಗಿ ನಿಮ್ಮ ಜೊತೆ ಮತ್ತೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ನಿಮಗೆ ಫೋನ್ ಮಾಡೋದ್ರಿಂದ ಆಗಿರ್ಬೋದು, ನಿಮ್ಮ ಜೊತೆ ಮಾತಾಡೋದ್ರಿಂದ ಆಗಿರ್ಬೋದು, ಮೊದಲೇ ಹೇಗಿದ್ರೋ ಅದೇ ರೀತಿ ನಿಮ್ಮ ಜೊತೆ ಇರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಖುಷಿಯಿಂದ ನಿಮ್ಮ ಜೀವನವನ್ನು ಮತ್ತೆ ನೀವು ಮೊದಲಿನ ರೀತಿಯಾಗಿ ನೀವು ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಒಂದು ನಂಬಿಕೆ ಇರಲಿ, ಒಂದು ಭರವಸೆ ಇರಲಿ, ಒಂದು ದೈವಶಕ್ತಿಯ ಮೇಲಿರುವಂತಹ ನಿಮ್ಮ ಅಪಾರ ನಂಬಿಕೆ, ಅಪಾರ ಭಕ್ತಿ ಹೀಗೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಂಬಿರುವಂಥ ಯಾವುದೇ ದೈವ ಆಗಿರ್ಬೋದು, ಗುರುಗಳಾಗಿರ್ಬೋದು, ಬ್ರಹ್ಮಾಂಡ ಶಕ್ತಿ ಆಗಿರ್ಬೋದು, ನಿಮ್ಮನ್ನು ಒಂದು ರಕ್ಷಣಾ ಕವಚವಾಗಿ ನಿಮ್ಮ ಗುಣಕ್ಕೆ ನೀವು ಯಾರಿಗೂ ತೊಂದರೆ ಮಾಡದೇ ಇರೋವಂಥವ್ರು, ನೀವು ನಿಮ್ಮೊಂದು ಒಂದು ಒಳ್ಳೆಯ ಹಾರ್ಟ್ ಅಂತ ಹೇಳ್ಬೋದು, ಯಾರಿಗೂ ತೊಂದರೆ ಕೊಡದೇ ಇರೋವಂಥ ವ್ಯಕ್ತಿ. ಎಲ್ಲ ಸಮಸ್ಯೆಗಳನ್ನು ನೀವೇ ಅನುಭವಿಸಿದ್ರೆ ಇಲ್ಲಿ ನಿಮ್ಮ ಜೊತೆ ದೈವಿಕ ಶಕ್ತಿ ಜೊತೆಯಾಗಿ ನಿಂತಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.